ಸಕೃನ್ಮನಃ ಕೃಷ್ಣಪದಾರವಿಂದಯೋಃ ನಿವೇಶಿತಂ ತದ್ಗುಣರಾಗಿ ಏರಿಹ ನತೇ ಯಮಂ ಭಾಷಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾಃ. ಭಾಗವತ ಸಾರೋದ್ಧಾರಸ್ಯ ವಿಷ್ಣುತೀರ್ಥೇನ ಅವಧೂತ ಶಿರೋಮಣಿನ ಸಂರಚಿತಸ್ಯ ಅಯಂ 49 59ನೇ ಶ್ಲೋಕ. ಅಥ ಇಮಂ ಶ್ಲೋಕಂ ಪೂರ್ವತನ ಕಥಾಂ ಕಿಂಚಿದಿವ ಅನೂಕ್ತಾಂ ಶ್ರುತ್ವಾ ಶ್ರೋಷ್ಯಾಮಸ್ತಾವತ್. ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣಮಿದಂ. ಸರ್ವೇಷು ಶಾಸ್ತ್ರೇಷು ವಿಶಿಷ್ಯ ಚ ಭಾಗವತೆ ಶಾಸ್ತ್ರೆ के अर्थाः प्रत्यपाद्यन्ते. ते संगृह्य अस्मिन् प्रकरणे विव्रियन्ते. अस्मिन् लोके विशेषतः कलौ युगे तातप्यमानाः जनाः नैकविधासु अर्थसंपादन धनव्ययादिरूपासु क्रियासु व्याप्रियन्ते. तेषामिमां मंदाः बुद्धयः भगवतः मंगलेषु नामसु रूपसु नैव सज्जन्ते. तथापि अभ्यासेन सतत प्रयत्नेन च तेषामपि मंदभाग्यानां चित्तं भगवतः चरणारविन्दयोः आविशति. एवञ्च सर्वेपि एतादृशाः साधकाः अपि न भवाय कल्पन्ते, कल्पन्ते च अमृतत्वाय. अतः सर्वदा अपि साधकः लौकिकानि कार्याणि कुर्वन्नपि भगवतः नामानि शृणुयात् यावदज्ञानम्. कीर्तयेच्च भक्त्या स्वयं स्मरेत् अन्यांश्च संस्मरेदपि. अयमेव एकः पन्थाः यः सर्वानपि साधकान् मुक्तिं नयेत्. ಲೌಕಿಕ ಕಾರ್ಯಗಳನ್ನು ಮಾಡ್ತಾ ಇರುವಾಗಲೂ ಕೂಡ ಹೇಗೆ ಸಾಧಕನಾದವನು ಭಗವಂತನ ಮಂಗಲಕರವಾದ ನಾಮಗಳನ್ನು ಸ್ಮರಿಸಬೇಕು ಅಂತನ್ನೋದನ್ನೆಲ್ಲ ಈ ಹಿಂದೆ ನೋಡಿದ್ದೇವೆ. ಭಗವಂತನಿಗೆ ನಮಸ್ಕಾರ ಮಾಡುವುದು ಅವನ ನಾಮಗಳನ್ನು ಸ್ಮರಿಸುವುದು ಅದೆಷ್ಟು ಫಲಕಾರಕ ಅಂತನ್ನೋದನ್ನ ಅಜಾಮಿಳ ಚರಿತ್ರದಲ್ಲಿ ಶುಕಮುನಿ ಬ್ರಹ್ಮರಾತರು ವಿಷ್ಣುರಾತ ಪರೀಕ್ಷಿತನಿಗೆ ಹೇಳಿದ್ದಾರೆ. ಅದು ನಮ್ಮಂಥವರೆಲ್ಲರಿಗೂ ಕೂಡ ತುಂಬ ಭರವಸೆ ಕೊಡ್ತಕ್ಕಂತಹ, ನಮ್ಮ ಕರ್ತವ್ಯದ ಪ್ರಜ್ಞೆಯನ್ನ ಬೆಳೆದೆಬ್ಬಿಸ್ತಕ್ಕಂತಹ ಒಂದು ಶ್ಲೋಕ.
ಅಜಾಮಿಳ ನಮಗೆಲ್ಲರಿಗೂ ಗೊತ್ತಿರುವಂತೆ ನೀಚ ಸ್ತ್ರೀಯೊಬ್ಬಳ ಸಂಪರ್ಕ ಮಾಡಿ ಭ್ರಷ್ಟನಾಗಿ ಹೋಗಿದ್ದ. ಆದರೂ ಕೂಡ ಅಂಥವನಿಗೂ ಭಗವಂತನ ನಾಮವನ್ನು ಸ್ಮರಿಸುವುದರ ಮೂಲಕ ಸದ್ಗತಿ ಸಾಧ್ಯ ಆಯಿತು. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಕೃಷ್ಣನ ಪಾದಾರವಿಂದದಲ್ಲಿ, ಅದು ಅವನ ಗುಣಗಳಲ್ಲಿ, ಅವನ ಮಹಿಮೆಯಲ್ಲಿ ಆಸಕ್ತವಾದಂತಹ ಒಂದು ಬುದ್ಧಿಯಿಂದ ಮನಸ್ಸನ್ನು ಒಂದೇ ಒಂದು ಬಾರಿ ನೆಲೆಸಿದ್ರು ಅವರು ಎಲ್ಲಾ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡಂತಾಗ್ತದೆ. ಮತ್ತೆ ಅವರು ತಾವು ಮಾಡಿದ ಪಾಪಗಳಿಗೆ ಎಂದೂ ನರಕದ ಶಿಕ್ಷೆಯನ್ನು ಅನುಭವಿಸುವಂತಹ ಪ್ರಸಂಗ ಬರೋದಿಲ್ಲ. ಅವರು ಯಮನನ್ನಾಗಲಿ ಯಮಭಟ್ಟರನ್ನಾಗಲಿ ನೋಡಿ ದುಃಖ ಪಡುವಂತಹ ಪ್ರಸಂಗವೂ ಕೂಡ ಬರೋದಿಲ್ಲ. ಕನಸಿನಲ್ಲೂ ಕೂಡ ಕಾಣೋದಿಲ್ಲ. ಅವರು ತಮ್ಮ ಕರ್ಮದ ಬಂಧನವನ್ನೆಲ್ಲ ಕಳ್ಕೊಂಡು ಬಿಡ್ತಾರೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅಪಿಚ ಅನುದಿನಮೇವ ಹರಿಚೀರ್ಣ ನಿವಿಷ್ಟಚೇತಸಃ ಸಾಂಸಾರಿಕ ದುಃಖ ನಿವೃತ್ತಿರ್ಭವತಿ ಇತಿ ಕಿಮು ವಕ್ತವ್ಯಂ ಕೇಳ್ತಾರೆ ಅವಧೂತರು. ಯಾವತ್ತೋ ಒಂದು ಬಾರಿ ಆಕಸ್ಮಿಕವಾಗಿ ಎಂಬಂತೆ ಭಗವಂತನನ್ನ ಸ್ಮರಿಸಿದವನಿಗೂ ಕೂಡ ಇಂಥದ್ದೊಂದು ಮಹಾಭಾಗ್ಯ ಸಿಗ್ತದೆ ಅಂತಂದ್ಮೇಲೆ ಪ್ರತಿನಿತ್ಯ ಸ್ಮರಿಸುವವನಿಗೆ ಶ್ರೇಷ್ಠ ಸದ್ಗತಿ ಇದೆ ಅಂತ ನಾವು ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿದೆ ಅದನ್ನ ಇಲ್ಲಿ ಹೇಳ್ತಾರೆ. ಈ ಒಂದು ಶ್ಲೋಕವನ್ನು ನಾವು ಓದುವಾಗ ಬಹಳ ಎಚ್ಚರಿಕೆಯಿಂದ ಇದನ್ನು ಓದಬೇಕು. ಎಂದೂ ಏನು ಸತ್ಕರ್ಮವನ್ನು ಮಾಡದೆ, ಈ ಹಿಂದೆ ಮಾಡದೆ, ಆಕಸ್ಮಿಕ ಎಂಬಂತೆ ಒಂದು ಬಾರಿ ಮಾತ್ರ ಸತ್ಕರ್ಮವನ್ನು ಮಾಡಿದವನಿಗೆ ಕೂಡ ಇಂಥ ಮಹಾಫಲ ಸಿಗ್ತದೆ, ಎಲ್ಲಾ ಪ್ರಾಯಶ್ಚಿತ್ತಗಳನ್ನು ಮಾಡ್ಕೊಂಡಂತೆ ಆಗ್ತದೆ ಅಂತೆಲ್ಲ ಭಾವಿಸಬಾರದು. ಭಗವಂತನ ಪ್ರಾಪ್ತಿ ಅಂತ ಅನ್ನೋದು ಮತ್ತೆ ಆ ಪ್ರಾಪ್ತಿಯ ಕಾರಣೀಭೂತವಾದಂತಹ ಮಾರ್ಗ ಅನ್ನೋದು ಎಷ್ಟು ಸುಲಭವೋ ಅಷ್ಟು ಕಷ್ಟವೂ ಹೌದು, ಎಷ್ಟು ಕಷ್ಟವೋ ಅಷ್ಟು ಸುಲಭವೂ ಹೌದು. ಅದಕ್ಕೆ ಭಾಗವತದಲ್ಲಿ ಪ್ರಹ್ಲಾದ ಈ ದೈತ್ಯ ಬಾಲಕರನ್ನ ಕುರಿತು ಕೇಳಿದಂಥ ಒಂದು ಮಾತು ಇದೆ. ಕೋತಿ ಪ್ರಯಾಸೋಸುರ ಬಾಲಕ ಹರೇಹೇ ಉಪಾಸನೆ ಸ್ವೇ ಹೃದಯ ಛಿದ್ರವಸ್ಥಿತ ಅಸ್ಯಾತ್ಮನ ಸಖ್ಯುರಶೇಷ ದೇಹಿನಾಂ ಸಾಮಾನ್ಯತಃ ಕಿಂ ವಿಷಯೋಪಪಾದನೈಹಿ ಅಂತ. ಇಲ್ಲಿ ಬಂದಿಲ್ಲ, ಅದು ನನಗೆ ಮೇಲಿನ ಮೇಲೆ ಮೆಲುಕು ಹಾಕೊಂಡು ಕೇಳಬೇಕು ಅಂತ ಅನಿಸಿರುವಂಥ ಅನೇಕ ಶ್ಲೋಕಗಳ ಪೈಕಿ ಇದು ಕೂಡ ಒಂದು. ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ಏನು ಕಷ್ಟ ಇದೆ? ಅಸುರ ಬಾಲಕರೇ ಅಂತ ತನ್ನ ಸಹಚರರಾದ ರಾಕ್ಷಸ ಬಾಲಕರನ್ನ ಉದ್ದೇಶಿಸಿ ಕೇಳ್ತಾ ಇದ್ದಾನೆ ಪ್ರಹ್ಲಾದ. ಯಾಕೆಂದ್ರೆ ಆ ಭಗವಂತ ಹೃದಯ ಕಮಲದಲ್ಲಿ ಇದ್ದೇ ಇದ್ದಾನಲ್ಲ, ಮತ್ತೆ ಎಲ್ರಿಗೂ ಆತ ಗೆಳೆಯನಾಗಿದ್ದಾನೆ, ಹೃದಯ ಕಮಲದಲ್ಲಿ ಇದ್ದೇ ಇದ್ದಾನೆ. ಅವನನ್ನು ನಾವು ಸ್ಮರಿಸುವುದು ಬಹಳ ಸುಲಭ ಅನ್ನುವಂಥ ಈ ಸಂಗತಿಗಳನ್ನ ನಾವು ಮತ್ತೆ ಏನು ಸಮರ್ಥನೆ ಮಾಡಬೇಕಾಗಿದೆ? ಸಮರ್ಥನೆ ಮಾಡುವ ಅಗತ್ಯವೇ ಅದಕ್ಕೆ ಹೆಚ್ಚಿಲ್ಲ. ಸಿದ್ಧವಾದಂತಹ ಸಂಗತಿ ಇದು. ಮತ್ತೆ ಹೀಗಿರುವಾಗ ಆ ವಿಷಯೋಪಪಾದನೆ ಅನ್ನೋದಕ್ಕೆ ಎರಡರ್ಥ. ಸಿದ್ಧವಾದ ಸಂಗತಿ ಇದು. ಅವನು ನಮ್ಮ ಗೆಳೆಯ, ಅನಾದಿ ಕಾಲದ ಗೆಳೆಯ, ಹೃದಯ ಕಮಲದಲ್ಲಿದ್ದಾನೆ, ಅವನನ್ನು ಉಪಾಸಿಸುವುದು ಕಷ್ಟ ಅಂತ ಅನ್ನೋ ಈ ವಿಷಯವನ್ನ ಉಪಪಾದನೆ ಮಾಡಬೇಕು. ಮತ್ತೆ ಯಾಕೆ ಉಪಪಾದನೆ ಮಾಡಬೇಕು? ತುಂಬ ಸಿದ್ಧವಾದ ಸರಳವಾದ ಸಂಗತಿ ಅದು. ಹೀಗಿರುವಾಗ ವಿಷಯ ಅಂದ್ರೆ ವಿಷಯ ಪದಾರ್ಥಗಳನ್ನ ಉಪಪಾದನೆ ಮಾಡುವುದು ಅಂದ್ರೆ ನಾವು ಗಳಿಸಲಿಕ್ಕೆ ಪ್ರಯತ್ನ ಪಡುವುದು, ಮತ್ತೆ ಅದನ್ನ ಅನುಭವಿಸ್ಲಿಕ್ಕೆ ಪ್ರಯತ್ನ ಪಡುವುದು ಯಾಕೆ? ಭಗವಂತರ ಆರಾಧನೆಯೇ ಎಷ್ಟು ಸುಲಭ ಇರುವಾಗ ತುಂಬಾ ಗಮನ ಇಟ್ಟು ಕೇಳಬೇಕಾದ ಸಂಗತಿ ಇದು. ಭಗವಂತನನ್ನ ಸ್ಮರಿಸುವುದು, ಸ್ತುತಿಸುವುದು, ಅಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡೆಯುವುದು ಬಹಳ ಕಷ್ಟ ಅಂತ ನಾವು ಆಲೋಚನೆ ಮಾಡ್ತೇವೆ. ವಸ್ತುತಃ ಈ ಜಗತ್ತಿನಲ್ಲಿ ವಿಷಯ ಪದಾರ್ಥಗಳನ್ನ ನಾವು ಸಂಪಾದನೆ ಮಾಡುವುದು ಮತ್ತೆ ಅದನ್ನು ಗಳಿಸಲಿಕ್ಕೆ ಮಾಡಿದ ಪ್ರಯತ್ನ ಆದ ಮೇಲೆ ಅದನ್ನು ಅನುಭವಿಸ್ಲಿಕ್ಕೆ ಮಾಡುವ ಪ್ರಯತ್ನ, ಅದೇ ಬಹಳ ಕಷ್ಟಕರವಾದ್ದು. ಇದಕ್ಕೆ ಹೋಲಿಸಿದ್ರೆ ಭಗವಂತನನ್ನ ಸ್ಮರಿಸುವುದು ಬಹಳ ಸುಲಭ.
ನಮ್ಮ ಹೃದಯದ ಅಂತರಾಳದಲ್ಲಿ ಅವನು ಇದ್ದೇ ಇದ್ದಾನೆ. ಅಸ್ಯ ಆತ್ಮನಃ ಸಖ್ಯು ಅಶೇಷ ದೇಹಿನಾಂ, ನಮಗವನು ಗೆಳೆಯ, ನಮ್ಮ ಸುತ್ತಮುತ್ತಲವರಿಗೆಲ್ಲಿಗೂ ಕೂಡ ಅವನು ಗೆಳೆಯನಾಗಿದ್ದಾನೆ. ಹೀಗೆ ಭಗವಂತನ ಉಪಾಸನೆಯೇ ಬಹಳ ಸುಲಭ ಅಂತ ಆ ಶ್ಲೋಕ ಹೇಳ್ತದೆ. ಇದನ್ನು ನಾವು ತಿಳ್ಕೊಳ್ಬೇಕು. ನಮಗೀಗ ಬಹಳ ಸುಲಭವಾಗಿ ಅಂತ ಕಾಣಿಸ್ತಾ ಇದೆ. ವಿಷಯಗಳನ್ನ ಗಳಿಸುವುದು, ಪದಾರ್ಥಗಳ ಸಂಪತ್ತನ್ನು ಗಳಿಸುವುದು ಮತ್ತು ಸಂಪತ್ತನ್ನು ಅನುಭವಿಸುವುದು ಬಹಳ ಸುಲಭ ಏನು ಅನ್ನುವಂತೆ ನಮ್ಗೆ ಕಾಣಿಸ್ತಿದೆ. ವಸ್ತುತಃ ಅಲ್ಲಿ ನಾವು ಮಾಡ್ತಾ ಇರುವ ಪ್ರಯತ್ನ ಏನಿದೆ ಅದು ನಾವು ಬಹಳ ಶ್ರಮದಾಯಕ. ಅದು ಆದರೆ ಭಗವಂತನ ಸ್ಮರಿಸುವುದು ಒಂದು ಬಾರಿ ಆದರೂ ಸ್ಮರಿಸುವುದು, ಒಂದು ಬಾರಿ ಆದರೂ ಸ್ಮರಿಸಿದವನಿಗೆ ಇಂಥ ಮಹಾಫಲ ಇದೆ ಅಂತಂದ ಮೇಲೆ ಉಳಿದವರೆಲ್ಲರಿಗೆ ನಿತ್ಯ ಸ್ಮರಿಸುವವರಿಗೆ ಏನು ಫಲ ಇದ್ದೀತು ಅಂತ ಕೇಳ್ತಾರೆ. ಈ ಅಜಾಮಿಳದಂಥವನು ಹಿಂದೆಂದೂ ಸ್ಮರಿಸಿರ್ಲಿಲ್ಲ. ಅಜಾಮಿಳ ಅಥವಾ ಅಜಾಮಿಳದಂಥವ್ರು ಮತ್ತೆಷ್ಟೋ ಜನ ಇದ್ದಾರೆ, ನಾವೆಲ್ಲ ಇದ್ದೇವೆ. ಅಜಾಮಿಳಿನ ಚರಿತ್ರೆ, ಅವನು ಏನು ಅನಾಚಾರ ಮಾಡಿದ, ಮುಂದೆ ಹೇಗೆ ಉದ್ಧತ ಆದ ಅನ್ನೋದು ಪುರಾಣದಲ್ಲಿ ವರ್ಣಿತ ಆಗಿದೆ ಅಷ್ಟೆ. ನಿಮ್ಮ ಚರಿತ್ರೆ ಪುರಾಣದಲ್ಲಿ ಬರಲಿಲ್ಲ. ಅನೇಕ ಬಾರಿ ಅನ್ಕೊಂಡಿದ್ದೆ ನಾನು, ನಮ್ಮಂಥವ್ರದ್ದು ಚರಿತ್ರೆಗಳನ್ನು ಪುರಾಣದಲ್ಲಿ ಬರೆಯುವುದಾಗಿದ್ರೆ ಮಹಾಭಾರತ, ಭಾಗವತ, ರಾಮಾಯಣಾದಿಗಳು ಎಷ್ಟು ದೊಡ್ಡವಾಗಿ ಬಿಡ್ತಿದ್ವು. ಅದನ್ನ ಯಾರು ಓದ್ತಿದ್ರು? ದೊಡ್ಡವರ ಚರಿತ್ರೆಯನ್ನೇ ಮನಸ್ಸಿಟ್ಟು ಓದೋರಿಲ್ಲ, ಕೇಳುವವರಿಲ್ಲ. ನಮ್ಮಂಥ ಸಣ್ಣವರ ಚರಿತ್ರೆಯನ್ನು ಯಾರು ಕೇಳ್ತಿದ್ರು? ಪ್ರತಿಯೊಂದು ಜೀವದ ಭಂಡ ಜೀವದ ಲಂಡ ಜೀವದ ಚರಿತ್ರೆಯನ್ನ ಇಲ್ಲಿ ವರ್ಣನೆ ಮಾಡಲಿಲ್ಲ. ಆದ್ರೆ ಅದನ್ನ ಪ್ರತಿನಿಧಿಯಾಗಿ ಅಜಾಮಿಳ ಮೊದಲಾದವರನ್ನ ಪ್ರತಿನಿಧಿಯನ್ನಾಗಿ ಇಟ್ಕೊಂಡು ಎಲ್ಲರ ಕಥೆಯನ್ನು ಕೂಡ ಇಲ್ಲಿ ವರ್ಣನೆ ಮಾಡೇ ಇದ್ದಾರೆ. ಅಜಾಮಿಳ ಹಿಂದೆ ಎಂದೂ ಸ್ಮರಣೆ ಮಾಡಿರ್ಲಿಲ್ಲ ಅಂತಲ್ಲ, ಅವನು ಈ ಹಿಂದೆ ಸ್ಮರಣೆ ಮಾಡಿಯೇ ಇದ್ದ. ದೊಡ್ಡ ಭಕ್ತನೇ ಆಗಿದ್ದ, ದೊಡ್ಡ ಸಾಧಕನೇ ಆಗಿದ್ದ. ಅಂಥವನಿಗೆ ಯಾವುದೋ ಕಾರಣದಿಂದ ಆ ಧರ್ಮದ ಮಾರ್ಗ, ಧರ್ಮದ ತಂತು ತಪ್ಪಿ ಹೋಗಿತ್ತಷ್ಟೆ. ಅದನ್ನೀಗ ಮತ್ತೆ ಅವನು ಭಗವಂತನ ಅನುಗ್ರಹದಿಂದ ಗಳಿಸಿಕೊಂಡ. ಹೀಗಿರುವಾಗ ನಿತ್ಯ ಸ್ಮರಣೆ ಮಾಡುವವರಿಗೆ ಏನು ಫಲ ಸಿಗ್ತದೆ, ಸಂಸಾರದಿಂದ ದಾಟಿ ಹೋಗ್ತಾರೆ ಅಂತ ಅನ್ನೋದನ್ನ ನಾವೇನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ ಅಂತಾರೆ. ಒಂದು ಬಾರಿ ಸ್ಮರಣೆ ಮಾಡಿದವನು ಕಡಿಮೆ ಅಂತಾಗಲಿ, ಅನೇಕ ಬಾರಿ ಸ್ಮರಣೆ ಮಾಡಿದವರು, ಯಾವಾಗಲೂ ಸ್ಮರಣೆ ಮಾಡ್ತಾನೇ ಇರುವವರು ಬಹಳ ಶ್ರೇಷ್ಠ ಅಂತಾಗ್ಲಿ ಇಲ್ಲೇನೋ ಅಭಿಪ್ರಾಯ ಅಲ್ಲ. ಇದೆಲ್ಲವೂ ಕೂಡ ಆಯಾ ವ್ಯಕ್ತಿಯ ಯೋಗ್ಯತೆಯನ್ನ ಹೊಂದಿಕೊಂಡಿದೆ. ಒಂದು ಬಾರಿ ಸ್ಮರಣೆ ಮಾಡಿದವನು ಅನೇಕ ಬಾರಿ ಮೇಲಿನ ಮೇಲೆ ಸ್ಮರಣೆ ಮಾಡ್ತಾ ಇರುವವರಿಗಿಂತ ಶ್ರೇಷ್ಠನೇ ಆಗಿದ್ದಿರಬಹುದು. ಇದು ಪ್ರೋತ್ಸಾಹಕ್ಕಾಗಿ ಹೇಳಿದ ಮಾತು. ಭಗವಂತನನ್ನು ಯಾವತ್ತೂ ಸ್ಮರಿಸ್ತಾನೇ ಇದ್ದ ಅಜಾಮಿಳದಂಥವನು. ಈ ಹಿಂದೆ ಎಲ್ಲ ಸಾಧನೆ ಮಾಡಿದ್ದ ಬೇಕಾದಷ್ಟು, ಆದ್ರೆ ನಡುವೆ ಮರೆತಿದ್ದ. ಅಂಥವನು ಮರೆತಿದ್ದವನು ಕೂಡ ಒಂದು ಬಾರಿ ಸ್ಮರಣೆ ಮಾಡಿದ್ದಕ್ಕೆ ಅವನ ಸಾಧನೆ ಮಾರ್ಗ ಮತ್ತೆ ಊರ್ಜಿತ ಆಯಿತು. ಹೀಗಿರುವಾಗ ಯಾವಾಗಲೂ ಸ್ಮರಣೆ ಮಾಡ್ತಾ ಇರುವವರು ಸಾಧನೆಯನ್ನ ಮುಂದುವರೆಸ್ತಾರೆ, ಅನಾಯಾಸವಾಗಿ ಮುಂದುವರೆಸ್ತಾರೆ ಅಂತ ಏನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ? ವಸ್ತುತಃ ಅಜಾಮಿಳನಂತೆ ಒಂದು ಬಾರಿ ಸಾಧನ ಮಾರ್ಗದಿಂದ ನಾವು ಎಲ್ಲರೂ ಕೂಡ ಚ್ಯುತರಾಗೇ ಇರ್ತೇವೆ. ಈ ಒಂದು ಜನ್ಮದಲ್ಲಿ ಏನೊಂದು ಮಹತ್ವ ಇದೆ ಅಂತ ನಾವೇನು ನಮ್ಮ ಬೆನ್ನನ್ನ ನಾವೇ ತಟ್ಕೊಳ್ಳುವಂತಿಲ್ಲ, ನಮಗೆ ನಾವೇ ಸರ್ಟಿಫಿಕೇಟ್ ಕೊಟ್ಕೊಳ್ಳುವಂತಿಲ್ಲ. ನಮ್ಮ ಧೋರಣೆ ಹೇಗಿರ್ತದಂದ್ರೆ, ಅನೇಕ ಬಾರಿ ನಾನು ಒಬ್ಬನೇ ಕುತ್ಕೊಂಡು ಆಲೋಚನೆ ಮಾಡಿದಾಗ ಹೀಗನ್ನಿಸ್ತದೆ, ನಾವೆಂದೂ ಯಾವ ತಪ್ಪನ್ನು ಮಾಡಿಲ್ಲ, ನಾವೆಂದೂ ಇಂಥ ಸನ್ಮಾರ್ಗದಲ್ಲಿಯೇ ಇದ್ದೆವು ಅನ್ನುವಂತೆ ನಮ್ಮ ಧೋರಣೆ ಇರ್ತದೆ. ಆದರೆ ಜೀವ ಅನೇಕ ಥರದ ಏಳು ಬೀಳುಗಳನ್ನೆಲ್ಲ ಅನುಭವಿಸಿಯೇ ಇಲ್ಲಿಗೆ ಬಂದಿರ್ತಾನೆ. ಅದನ್ನು ನಾವು ತಿಳ್ಕೊಳ್ಬೇಕು. ಆದ್ರಿಂದ ಒಂದು ಬಾರಿ ಸ್ಮರಣೆ ಮಾಡುವುದನ್ನೋದು ಆಯಾ ವ್ಯಕ್ತಿಯ ನಿರ್ದಿಷ್ಟವಾದ ಹಿನ್ನೆಲೆ ಇತ್ಯಾದಿಗಳನ್ನೇ ಹೊಂದಿಕೊಂಡಿದೆ. ಆದ್ರಿಂದ ಯಾವತ್ತೂ ಕೂಡ ನಾವು ಸ್ವಪ್ನದಲ್ಲಿಯೂ ಯಮಭಟ್ಟರನ್ನಾಗಲಿ ಯಮನನ್ನಾಗಲಿ ನೋಡುವಂಥ ಪ್ರಸಂಗ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಆದರೆ ನಾವು ನಮ್ಮಂಥ ಸಾಮಾನ್ಯರಾದ ಸಾಧಕರು, ಅವರು ಸಜ್ಜನರೇ ಇದ್ದಿರಬಹುದು,
ಆದರೆ ಹೀಗೆ ಭಗವಂತನನ್ನ ಸತತವಾಗಿ ಸ್ಮರಣೆ ಮಾಡ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ನಡುವೆ ನಡುವೆ ಅವರ ಸಾಧನೆಗೆ ಚ್ಯುತಿಗೆ ಬರ್ತದೆ. ಆ ಚ್ಯುತಿಗೆ ಬರುವುದರಿಂದಲೇ ಅಂಥ ಚ್ಯುತಿಯ ಕಾರಣದಿಂದಾಗಿ ಅವರು ಇಹಲೋಕದಲ್ಲಿಯೂ ಮತ್ತೆ ಪರಲೋಕದಲ್ಲಿಯೂ ದುಃಖಕ್ಕೆ ಈಡಾಗಬೇಕಾಗ್ತದೆ. ಅನ್ಯೇಷಾಂ ಚಲಚಿತ್ತತ್ವಾತ್ ಪ್ರಾಯಸ್ಯಾತ್ ಕರ್ಮ ರಾಜಸಂ ಅಂತ ಗೀತಾ ಪ್ರಸ್ಥಾನ ನಮ್ಮನ್ನು ಎಚ್ಚರಿಸ್ತದೆ. ನಮ್ದೆಲ್ಲರದು ಚಂಚಲವಾದ ಮನಸ್ಸು. ಒಂದು ಕಡೆ ಒಂದೊಂದು ಬಾರಿ ವಿಷಯಗಳ ಕಡೆಗೆ, ಮತ್ತೊಂದು ಬಾರಿ ಭಗವಂತನ ಕಡೆಗೆ, ಅಂತೂ ಅನೇಕ ಬಾರಿ ವಿಷಯ ಕಡೆಗೇನೆ ನಮ್ಮ ಮನಸ್ಸು ಓಡ್ತಾ ಇರ್ತದೆ. ಆದ್ರಿಂದ ನಮ್ಮ ಕರ್ಮ ರಾಜಸ ಆಗುವುದೇ ಹೆಚ್ಚು, ತಾಮಸನೇ ಆಗಿಬಿಡ್ತದೇನೋ ಅಂತ ನನಗೆ ಭಯ ಇದೆ. ಮುಂದೆ ಬಂದಿರುವುದು ಭಾಗವತದ 1ನೇ ಸ್ಕಂದದ 1ನೇ ಅಧ್ಯಾಯದ 2ನೇ ಶ್ಲೋಕ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ಧರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವ ಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೈಹಿ ಈಶ್ವರಃ ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಃ ತತ್ಕ್ಷಣಾತ್ ಅಂತ ಆ ಶ್ಲೋಕ. ಭಾಗವತದ ಪ್ರಯೋಜನ ಏನು ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಕಲ ಶಾಸ್ತ್ರಗಳ ಪ್ರಯೋಜನವೂ ಕೂಡ ಹೀಗೇನೆ ಇದೆ. ಇಲ್ಲಿ ಶ್ರೇಷ್ಠ ಧರ್ಮವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಕಪಟವಿಲ್ಲದ ಧರ್ಮ, ನಿಷ್ಕಾಮ ಕರ್ಮವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದನ್ನೇ ಪರಮಧರ್ಮ ಅಂತ ಇಲ್ಲಿ ವರ್ಣಿಸಿರೋದು. ಮತ್ತೆ ಮಾತ್ಸರ್ಯವಿಲ್ಲದ ಸಜ್ಜನರಿಗೆ ಇಲ್ಲಿ ಧರ್ಮ ತಿಳಿಯುತ್ತದೆ. ಅಂಥ ಸಕಲ ನಿರ್ದೋಷನಾದಂಥ ಗುಣಪರಿಪೂರ್ಣನಾದಂಥ ಶಿವದ ಎಲ್ಲ ರೀತಿಯಾದ ಮಂಗಳಗಳನ್ನು ನಮಗೆ ಕೊಡುವಂಥ ಭಗವಂತ ಆಗ ಮಾತ್ಸರ್ಯವಿಲ್ಲದಂಥ ಜನರಿಗೆ ಮಾತ್ರ ಗೋಚರ ಆಗ್ತಾನೆ. ಅಂಥ ಭಗವಂತನನ್ನ ಮತ್ತು ಅವನನ್ನು ತಲುಪಬೇಕಾದ ಧರ್ಮವನ್ನು ಇದು ಪ್ರತಿಪಾದನೆ ಮಾಡ್ತದೆ. ಬೇರೆ ಕಾಮ್ಯ ಕರ್ಮಗಳನ್ನ ನಾವು ವೇದಾದಿ ಶಾಸ್ತ್ರಗಳಲ್ಲಿ, ಮಹಾಭಾರತಾದಿಗಳಲ್ಲಿ ಆದರೂ, ಭಾಗವತಗಳಲ್ಲಾದರೂ ಕೂಡ ಓದಿ ಏನು ಉಪಯೋಗ? ಕಾಮ್ಯ ಕರ್ಮಗಳ ವರ್ಣನೆ ಅಲ್ಲಲ್ಲಿ ಕೇಳಿ ಬರ್ತದೆ, ಆದರೆ ಅದರ ಬಗ್ಗೆ ಬೇಡ. ವಿವೇಕಿಗಳಾದಂಥ ಶ್ರೋತೃಗಳು ಈ ಶಾಸ್ತ್ರವನ್ನು ಕೇಳಿ ಅಲ್ಲಿ ಭಗವಂತನನ್ನ ಕಾಣ್ತಾರೆ. ಮತ್ತೆ ಭಗವಂತ ಅವರ ಹೃದಯದಲ್ಲಿ ಭದ್ರವಾಗಿ ನಿಂತ್ಕೊಂಡು ಬಿಡ್ತಾನೆ. ವ್ಯಾಸರಾಜರು ಯಂತ್ರೋದ್ಧಾರ ಪ್ರಾಣ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ರು. ನಮ್ಗದೆಲ್ಲ ಗೊತ್ತಿದೆ. ಪ್ರಾಣನನ್ನು ಅವರು ಉಪಾಸನೆ ಮಾಡುವಾಗ ಆ ಪ್ರಾಣನ ಚಿತ್ರ ಅವರ ಮನಸ್ಸಿನಿಂದ ಇದ್ದಕ್ಕಿದ್ದಂತೆ ನಡುವೆ ಕಣ್ಮರೆ ಆಗ್ತಿತ್ತಂತೆ. ಆಗ ಒಂದು ಯಂತ್ರವನ್ನು ರಚನೆ ಮಾಡಿ ಆ ಯಂತ್ರದಲ್ಲಿ ಆ ಪ್ರಾಣನನ್ನ ಅವರು ಪ್ರತಿಷ್ಠಾಪಿಸಿದ್ರಂತೆ. ಆ ಯಂತ್ರದಲ್ಲಿ ಕೆಲವು ಬೀಜಾಕ್ಷರ ಇತ್ಯಾದಿಗಳಿರ್ತವೆ, ನಮಗದು ಗೊತ್ತಿದೆ. ಹಾಗೆ ಭಗವಂತನ ನಮ್ಮ ಹೃದಯದಲ್ಲಿ ಅವರುದ್ಧನನ್ನಾಗಿ ಮಾಡುವಂತಹ ಒಂದು ಯಂತ್ರ ಈ ಶಾಸ್ತ್ರ ಅಂತ ಅನ್ನೋದು. ವಿಶೇಷತಃ ಈ ಭಾಗವತ, ನಾವೀಗ ನೋಡ್ಲಿಕ್ಕೆ ಹೊರಟಿರುವಂತಹ ಭಾಗವತ ಅಂತ ಅನ್ನೋದು. ಹೀಗೆ ಭಾಗವತ ಎಂಬ ಯಂತ್ರದ ಮೂಲಕ ಆ ಭಗವಂತನನ್ನು ನಮ್ಮ ಹೃದಯದಲ್ಲಿ ಅವರುದ್ಧನನ್ನಾಗಿ ಮಾಡಿಕೊಂಡು ನಮ್ಮ ಸಾಧನೆಯನ್ನು ನಾವು ಮುಂದುವರಿಸಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿ ಎಂಥ ಧರ್ಮವನ್ನು ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ ಪ್ರೋಜ್ಜಿತ ಕೈತವ ಧರ್ಮ ಅಂತ. ಯಾವುದೇ ಕಪಟವಿಲ್ಲದ ಧರ್ಮವನ್ನ ಪ್ರತಿಪಾದನೆ ಮಾಡ್ತಾರೆ. ಕಪಟವಿಲ್ಲದ ಧರ್ಮ ಅಂದ್ರೆ ಏನದು? ಅಲ್ಲೇ ಅವಧೂತರೇ ಬರೆದಿದ್ದಾರೆ. ಕಪಟರಹಿತವಾದ ಧರ್ಮ ಅದು. ವಾಚಾವದತಿ ಮೋಕ್ಷಶಾಸ್ತ್ರಮಹಂ ವಕ್ಷ್ಯೇ ಇತಿ ಮನಸಾಚ ದ್ರವ್ಯಾದಿ ಫಲಂ ಉದ್ದಿಶತಿ ಇದಮೇವ ಹಿ ಕೌತುಕಂ. ದೊಡ್ಡ ಜ್ಞಾನಿ, ದೊಡ್ಡ ಪಂಡಿತನಂತೆ ಸೋಗ ಹಾಕ್ತಾ ಇದ್ದಾನೆ, ಮಾತಿನಿಂದ ಹೇಳ್ತಾ ಇದ್ದಾನೆ, ಬನ್ನಿ ನಾನು ಎಲ್ಲರಿಗೂ ಮೋಕ್ಷಶಾಸ್ತ್ರ ಹೇಳ್ತೇನೆ ಅಂತ. ಅವನನ್ನು ಕೂಡ ಸಾಧಕರೆಲ್ಲರೂ, ನಮ್ಮ ಗುರುಗಳು ನಮಗೆ ಮೋಕ್ಷಶಾಸ್ತ್ರ ಉಪದೇಶ ಮಾಡಿಬಿಟ್ಟಿದ್ದಾರೆ, ನಮ್ಮ ಸ್ವರೂಪೋದ್ಧಾರಕ ಗುರುಗಳು, ಇವ್ರು ಸಿಕ್ಕಿದ್ದೇ ನಮ್ಗೆ ದೊಡ್ಡ ಭಾಗ್ಯ ಅಂತ ಎಲ್ಲರೂ ಆನಂದಿಸ್ತಾ ಇದ್ದಾರೆ. ಆದರೆ ಮನಸಾತು ದ್ರವ್ಯಾದಿ ಫಲ ಉದ್ದಿಶತಿ, ಮನಸ್ಸಿನಿಂದ ಮಾತ್ರ ಸ್ಥಾನ, ಮಾನ, ಧನ
ಇತ್ಯಾದಿಗಳನ್ನು ಅಪೇಕ್ಷೆ ಪಡ್ತಾ ಇದ್ದಾನೆ. ಇದು ಕಪಟ ಅಂದ್ರೆ ಇದಮೇವ ಹಿ ಕೈತವಂ. ನಮಗೆ ಈ ಕೈತವ ನಮಗೇ ಅರ್ಥ ಆಗೋದಿಲ್ಲ. ಮಾಡ್ತಾ ಇರುವಂಥವರಿಗೆ ಕೈತವ ಯಾರಲ್ಲಿದೆ ಅಂತ ಒಂದು ಕಪಟ ಯಾರಲ್ಲಿದೆ, ಕಪಟ ಇದ್ದವರಿಗೇನೆ ನಾವು ಕಪಟಿಗಳಾಗಿದ್ದೀವಿ ಅಂತ ಅನುಭವಕ್ಕೆ ಬರೋದಿಲ್ಲ. ಅನೇಕ ಬಾರಿ ಬೇರೆಯವರಿಗೆ ಬರೋದು ಹೇಗೆ, ಅದೇ ಒಂದು ದೊಡ್ಡ ಸೋಜಿಗೆ. ಬ್ರಾಹ್ಮಣೇನು ನಿಷ್ಕಾರಣಂ ಷಡಂಗ ವೇದ ಅಧ್ಯೇತವ್ಯ ಅಧ್ಯಾಪನೀಯಶ್ಚ ಅಂತ ಶಾಸ್ತ್ರ ಹೇಳಿದೆ. ಯಾವುದೇ ಸ್ಥಾನ ಮಾನ ಧನ ಇತ್ಯಾದಿಗಳ ಅಪೇಕ್ಷೆ ಇಲ್ಲದೇನೆ ಅವನು ಸಕಲ ಶಾಸ್ತ್ರಗಳನ್ನು ಓದಬೇಕು ಮತ್ತು ಇನ್ನೊಬ್ಬರಿಗೆ ಓದಿಸ್ಬೇಕು ಕೂಡ. ಅದೇ ಅದರ ಉದ್ದೇಶ. ಏನನ್ನಾದರೂ ಬಯಸಿ ಶಾಸ್ತ್ರವನ್ನು ಓದುವುದು ಮತ್ತೆ ಇನ್ನೊಬ್ಬರಿಗೆ ಅದನ್ನ ಪಾಠ ಪ್ರವಚನಾದಿಗಳ ರೂಪದಲ್ಲಿ ವರ್ಣಿಸುವುದೇನಿದೆ ಅದು ಆ ಶಾಸ್ತ್ರದ ಬೆಲೆಯನ್ನ ತಗ್ಗಿಸಿದಂತೆ, ಮತ್ತೆ ನಮ್ಮ ಸಾಧನೆಯನ್ನ, ಮುಕ್ತಿಯ ಸಾಧನೆಯನ್ನ ನಾವೇ ವಿಲಂಬಿಸಿಕೊಂಡಂತೆ. ಅದ್ರ ಬಗ್ಗೆ ನಮಗೆ ಎಚ್ಚರ ಇರಬೇಕು. ಇಲ್ಲಿ ಕಪಟ ಅಂತ ಇಷ್ಟೆಲ್ಲ ವರ್ಣನೆ ಮಾಡಿದ್ರಲ್ಲ, ಕಪಟ ಅಂದ್ರೆ ಶಾಸ್ತ್ರವನ್ನು ಹೇಳ್ತಾ ಇದ್ದಾನೆ, ಆದರೆ ಆತನ ಮನಸ್ಸಿನಲ್ಲಿ ಸ್ಥಾನ ಮಾನ ಇತ್ಯಾದಿಗಳ ಅಪೇಕ್ಷೆ ಇದೆ ಅಂತ ಬಂತು. ಅದಷ್ಟು ಮಾತ್ರ ಅಲ್ಲ, ಹೇಳಿದ್ದಂತೆ ನಾವು ಏನನ್ನು ಹೇಳ್ತಾ ಇದ್ದೀವಿ ಅದರಂತೆ ನಡ್ಕೊಳ್ಳದೇ ಇರುವುದು. ಆ ನಡ್ಕೊಳ್ಳದೇ ಇರುವುದೇ ಒಂದು ಕಪಟ. ಹುಸಿಯ ನಾಡಿ ಹೊಟ್ಟೆ ಹೊರೆಯುವ ವಿಷಯದಲ್ಲಿ ರಸಿಕನೆಂಬ ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೆ ಅಂತ ಕನಕದಾಸರು ಭಗವಂತನನ್ನ ಪ್ರಾರ್ಥಿಸಿದ್ದು ಅದೇ. ನಾವು ಕೂಡ ಅದನ್ನೇ ಪ್ರಾರ್ಥಿಸಬೇಕು. ಹುಸಿಯ ನಾಡಿ ಹೊಟ್ಟೆ ಹೊರೆಯುವ, ಹೊಟ್ಟೆ ಹೊರೆಯುವುದಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೇವೆ. ಹೊಟ್ಟೆ ಹೊರೆಯುವುದಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೀವಿ, ಆದ್ರಿಂದ ಹುಸಿ ಹೇಳ್ತಾ ಇದ್ದೇವೆ, ಸುಳ್ಳು ಹೇಳ್ತಾ ಇದ್ದೇವೆ. ಸುಳ್ಳು ಹೇಳ್ತಾ ಇದ್ದೀವಿ ಅಂದ್ರೆ ಅದೇನು ನಾವು ನಮ್ಮ ಮುಖದಿಂದ ಭಗವಂತ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ, ರೂಪಗಳನ್ನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ, ನಾನಾ ತರದ ಅರ್ಥಗಳನ್ನು ಹೇಳ್ತಾ ಇದ್ದೇವೆ, ವಿಮರ್ಶಿಸ್ತಾ ಇದ್ದೇವೆ. ಇದು ಹುಸಿ ಹೇಗೆ? ಇದೆಲ್ಲ ಸುಳ್ಳ ಇದು ಅಂದ್ರೆ ಅದು ಸುಳ್ಳಲ್ಲ. ಹೇಳಿದಂತೆ ನಡ್ಕೊಳ್ಳದೆ ಹೋದ್ರೆ ಅದು ದೊಡ್ಡ ಸುಳ್ಳು. ಅಂಥ ಹುಸಿಗೆ ನಮಗೆ ಹಾಕಬೇಡ. ವಿಷಯದಲ್ಲಿ ರಸಿಕ. ವಿಷಯ ಅಂದ್ರೆ ಕೇವಲ ಯಾವುದೋ ಸ್ತ್ರೀ ಪುರುಷನಲ್ಲಿ, ಪುರುಷ ಸ್ತ್ರೀನಲ್ಲಿ ಆಸಕ್ತರು ಅಷ್ಟನ್ನು ಮಾತ್ರ ವಿಷಯದಲ್ಲಿ ರಸಿಕತೆ ಅಂತ ಹೇಳುವುದಲ್ಲ. ಸ್ಥಾನ ಮಾನ ಧನ ಇದರಲ್ಲಿ ನಮ್ಗೆ ಹಂಬಲ ಇದ್ರೆ, ಮುಗಿಯಲಾರದ ಹಂಬಲ ಇದ್ರೆ ಅದನ್ನು ಕೂಡ ವಿಷಯದಲ್ಲಿ ರಸಿಕತೆ ಅಂತಾನೆ ಹೇಳ್ತಾರೆ. ಅದರಿಂದ ವಿಷಯ ಅಂದ್ರೆ ವಸ್ತುಗಳು ಅಂತ ಅರ್ಥ. ಒಬ್ಬೊಬ್ಬರಿಗೆ ಒಂದೊಂದು ಥರದ ಅಪೇಕ್ಷೆ, ಕೆಲವರಿಗೆ ಎಲ್ಲದೂ ಅಪೇಕ್ಷೆ ಇರ್ತದೆ, ಅಂತ ತೀವ್ರವಾದಂತಹ ದುರಾಸೆ ಇರ್ತದೆ. ಆ ದುರಾಸೆಯಲ್ಲಿ ಅವರು ಸಿಲುಕಿಕೊಂಡು ನಿಜವಾದ ಧರ್ಮವನ್ನ ತಾವು ತಿಳಿಯುವುದನ್ನೇ ಮರೀತಾರೆ ಮತ್ತು ಇನ್ನೊಬ್ಬರಿಗೆ ಹೇಳಿಯಾರೇನು. ಅದರಿಂದ ಭಗವಂತನೇ ಇಂಥ ಹುಸಿಗೆ ಹಾಕಬೇಡ ನನ್ನನ್ನು, ಇಂಥ ಕಪಟಕ್ಕೆ ನನ್ನನ್ನು ಹಾಕಬೇಡ, ಇಂಥ ಕೈತವಕ್ಕೆ ನನ್ನನ್ನು ಹಾಕಬೇಡ ಅಂತ ದಾಸರು ಅಲ್ಲಿ ಕೇಳ್ಕೊತಾ ಇದ್ದಾರೆ. ಮಹಾಭಾರತ ಅದನ್ನು ಹೇಳಿದೆ. ಸರ್ವಂ ಜಿಹ್ಮಂ ಮೃತ್ಯುಪದಂ ಆರ್ಜವಂ ಬ್ರಹ್ಮಣ ಪದಂ ಈತಾವಾನ್ ಜ್ಞಾನ ವಿಷಯ ಕಿಂ ಪ್ರಲಾಪ ಕರಿಷ್ಯತಿ ಅಂತ. ನಮ್ಮಲ್ಲಿ ಅನೇಕ ಥರದ ವಕ್ರ ಬುದ್ಧಿಗಳಿವೆ. ಆದ್ರೆ ವಕ್ರ ಬುದ್ಧಿ ಇದ್ದದ್ದು ನಮ್ ಗಮನಕ್ಕೆ ಬರ್ತಿರ್ಲಿಲ್ಲ. ಇಲ್ಲಿ ವಕ್ರ ಬುದ್ಧಿ ಅಲ್ಲದೆ ಇದ್ದವನು ಭಗವಂತ ಮಾತ್ರ. ಪುರಂ ಏಕಾದಶ ದ್ವಾರಂ ಅಜಸ್ಯ ಅವಕ್ರ ಚೇತಸಃ. ನಮ್ಮ ಶರೀರ ಅನ್ನೋದು ವಕ್ರ ಬುದ್ಧಿ ಅಲ್ಲದವನಾದ ಪರಮಾತ್ಮನ ಒಂದು ಪಟ್ಟಣ ಇದು ಅಂತ ಅದನ್ನು ವರ್ಣನೆ ಮಾಡ್ತದೆ ಉಪನಿಷತ್ತು. ಅವನು ಅವಕ್ರ ಚೇತಸ್. ಅವನ ಭಕ್ತರಾದವರು ಮೇಲ್ಮೇಲೆ ಹೋದಂತೆ ಹೆಚ್ಚು ಅವಕ್ರ ಚೇತಸರು, ಅವಕ್ರ ಬುದ್ಧಿ ಇದ್ದವರು. ಕೆಳಗೆ ಬಂದಂತೆ ಹೆಚ್ಚು ವಕ್ರ ಬುದ್ಧಿಗಳು. ನಾವು ಮನುಷ್ಯರೇನಿದ್ದೀವಿ ವಕ್ರತೆಯನ್ನೇ ಮೈವೆತ್ತವರು. ತ್ರಿವಕ್ರೆ ಕೃಷ್ಣನಿಂದ ತಾನು ಮಾಡಿದ ಸೇವೆಯ ಫಲವಾಗಿ ಮಗನನ್ನು ಪಡೆದ್ಲಲ್ಲ, ರತಿಯನ್ನು ಪಡೆದ್ಲಲ್ಲ, ಅವಳು ಕೇವಲ ತ್ರಿವಕ್ರೆ, ಮೂರೇ ವಕ್ರತೆಗಳವಳಿಗೆ. ನಮಗೆ ಮೈ, ಮನಸ್ಸು, ಬುದ್ಧಿ, ಆತ್ಮ ಎಲ್ಲವೂ ವಕ್ರವೇ. ನಮ್ಮನ್ನು ಎಷ್ಟು ವಕ್ರ ಅಂತ ಕರಿಬೇಕೋ, ಹಿಂದಿನ ಆ ಸಂಖ್ಯೆಯನ್ನು ಏನಂತ ಹೇಳಬೇಕು ಅಂತ ಹೇಳುವಂತನೇ ಇಲ್ಲ. ವಕ್ರರು ಅಂತ ಇಷ್ಟೇ ಹೇಳಿಬಿಟ್ರೆ ಸಾಕು ನಮಗೆ.
ತ್ರಿವಕ್ರರಿದ್ದಾರೆ, ಅಷ್ಟಾವಕ್ರರಿದ್ದಾರೆ, ನಾವು ಶತವಕ್ರರು, ಸಹಸ್ರವಕ್ರರು, ಮತ್ತೆ ಲಕ್ಷವಕ್ರರು, ಹೀಗೆಲ್ಲ ನಾವು ವಕ್ರ ಬುದ್ಧಿಯುಳ್ಳವರು. ಹೀಗೆ ನಮ್ಮ ವಕ್ರತೆಯೇ ಮುಂದುವರೆದದ್ದಾದ್ರೆ ನಾವು ಮಾಡುವ ಯಾವ ಧರ್ಮವೂ ಕೂಡ ನಮ್ಮನ್ನ ಕಾಪಾಡೋದಿಲ್ಲ. ಅದು ಮೃತ್ಯುವಿನ ಕಡೆಗೆ ನಮ್ಮನ್ನು ದೂಡುತ್ತದೆ. ಸಜ್ಜನರಾಗಿದ್ದರೆ ಉದ್ಧಾರದ ಮಾರ್ಗ ಹಿಡಿತಾನೆ, ಅದು ವಿಷಯ ಬೇರೆ. ಆದರೆ ವಕ್ರತೆ ಇದ್ದಷ್ಟು ನಾವು ಮಾಡುವ ಚಿಕ್ಕಂದಿನಿಂದ ಕಲಿತಂತಹ ಧರ್ಮ, ಈಗ ಮಾಡ್ತಿರುವಂತಹ ಧರ್ಮಾಚರಣೆ, ನಾವು ಗಳಿಸಿದ ಪ್ರಶಂಸೆ, ನಮಗೆ ನಾವು ಕೊಟ್ಟಿರುವಂತಹ ಶಬಾಸ್ಗಿರಿಗಳು, ಪ್ರಶಂಸಾ ಪತ್ರಗಳು, ಅವೆಲ್ಲ ವಿಫಲ ಆಗ್ತವೆ. ಆರ್ಜವಂ ಬ್ರಹ್ಮಣ ಪದಂ, ರುಜು ಮಾರ್ಗ, ಸರಳವಾದ ಬುದ್ಧಿ, ಪ್ರಾಮಾಣಿಕತನ, ಅದು ಪರಮಾತ್ಮನ ಕಡೆಗೆ ನಮ್ಮನ್ನ ಮುಟ್ಟಿಸ್ತದೆ. ಏತಾವಾನ್ ಜ್ಞಾನ ವಿಷಯ, ಸಕಲ ಶಾಸ್ತ್ರಗಳ ಸಾರವು ಇದಿಷ್ಟು ಮಾತ್ರ. ಕಿಂ ಪ್ರಲಾಪ, ಉಳಿದೆಲ್ಲ ಪ್ರಲಾಪ ಮಾತ್ರ. ಈ ಮಡಿ ಮಾಡ್ರಿ, ಅದನ್ನು ಮಾಡ್ರಿ, ಆ ಮೈಲಿಗೆ ಮಾಡಬೇಡ್ರಿ ಅಂತ ಹೇಳುವುದೆಲ್ಲ ನಾನಾ ಥರದಿಂದ ಹುಟ್ಟಿದಾರಭ್ಯ ಸಾಯುವವರೆಗೆ ಮಾಡುವ ಸಕಲ ಧರ್ಮಾಚರಣೆಗಳು, ಎದ್ದಾಗಿನಿಂದ ಮಲಗುವವರೆಗೆ ಮಾಡುವಂತಹ ಸಕಲ ಧರ್ಮಾಚರಣೆಗಳು ಕೂಡ ಕೇವಲ ಪ್ರಲಾಪ, ಒಂದು ಹರಟೆ, ಗೊಳ್ಳು ಹರಟೆ, ಜಾಳು ಹರಟೆ ಮಾತ್ರ. ನಮ್ಮ ವಕ್ರತೆ ನಮ್ಮಿಂದ ಹೋಗದೆ ಹೋದ್ರೆ ಅಂತ ಇಲ್ಲಿ ಎಚ್ಚರಿಸಿದೆ. ಮತ್ತೆ ಸರ್ವಂ ಜಿಹ್ವಂ ಅಂತ ಹೇಳಿದ್ದಾರೆ, ಅದು ಬಹಳ ಮಹತ್ವದ್ದು ಮಹಾಭಾರತದಲ್ಲಿ. ವಕ್ರತೆಗಳು ಬಹಳ ತರದ್ದಿವೆ. ನಾವು ವಕ್ರರಲ್ಲ, ನಾವು ಸಜ್ಜನರು, ಸಾಧುಗಳು ಅಂತ ನಮ್ಮನ್ನು ನಾವೇ ತಿಳ್ಕೊಂಡ್ಬಿಟ್ಟಿದ್ದೀವಿ. ಯಾರ್ಯಾರಿಂದಲೂ ಸನ್ಮಾನಿತರು ಕೂಡ ಆಗಿಬಿಟ್ಟಿದ್ದೇವೆ. ಆ ಸನ್ಮಾನಗಳ, ಮಾನಗಳ, ನಮಗೆ ಸಿಕ್ಕಿರುವಂತಹ ರಿಕಗ್ನಿಷನ್ಗಳ, ಐಡೆಂಟಿಫಿಕೇಶನ್ಗಳ ಭಾರದಲ್ಲಿ ನಮ್ಮಲ್ಲಿರುವಂತಹ ಸಾವಿರಾರು ಥರದ ವಕ್ರತೆಗಳಲ್ಲಿ ಯಾವುದೂ ನಮ್ಮ ಗಮನಕ್ಕೆ ಬರ್ತಿಲ್ಲ, ಅಥವಾ ಯಾವುದೋ ಒಂದು ಗಮನಕ್ಕೆ ಬರ್ತದೆ. ಗಮನಕ್ಕೆ ಬರದೇ ಇರುವುದೇ ಹೆಚ್ಚಾಗಿಬಿಟ್ಟಿದೆ. ಬಹಳ ಥರದ ವಕ್ರತೆಗಳಿವೆ. ಆ ವಕ್ರತೆಗಳನ್ನ ರಾಗದ್ವೇಷಗಳಿಲ್ಲದ ಮನಸ್ಸಿನಿಂದ, ತುಂಬ ನಿಷ್ಪಕ್ಷಪಾತವಾದ ಬುದ್ಧಿಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಅವನ್ನು ದೂರ ಮಾಡ್ಕೊಳ್ಬೇಕಾಗ್ತದೆ. ನಿತ್ಯ ದೋಷ ಪುರುಷ ವಿಸರ್ಜನೆ ಮಾಡ್ಕೊಳ್ಳುವಾಗೆಲ್ಲ ಆ ನಮ್ಮ ವಕ್ರ ಬುದ್ಧಿಗಳೆಲ್ಲ ಹೋಗಲಿ ಅಂತ ಪರಮಾತ್ಮನನ್ನ ಪರಿಪರಿಯಿಂದ ಪ್ರಾರ್ಥಿಸ್ಬೇಕಾಗ್ತದೆ. ಶಾಸ್ತ್ರ ಓದ್ಲಿಕ್ಕೆ ಕೂತಾಗಿಲ್ಲ, ಪ್ರವಚನ ಮಾಡ್ಲಿಕ್ಕೆ ಕೂತಾಗಿಲ್ಲ, ಪ್ರೋಜ್ಜಿತ ಕೈತವವಾದಂತಹ ಕಪಟವಿಲ್ಲದ ಧರ್ಮ ನನಗೆ ಹೊಳೆಯಲಿ, ಅದು ನನ್ನ ಬಾಯಿಂದ ಬರುವಂತಾಗಲಿ ಅಂತ ಮೇಲಿನ ಮೇಲೆ ಪ್ರಾರ್ಥನೆ ಮಾಡಬೇಕಾಗ್ತದೆ. ಅದು ಈ ಶಾಸ್ತ್ರದ ಫಲ. ನಿರ್ಮತ್ಸರಾಣಾಂ ಸತಾಂ, ಇನ್ನೊಬ್ಬರ ಬಗ್ಗೆ ಅದರಲ್ಲೂ ಸೋತ್ತಮರಲ್ಲಿ ಮಾತ್ಸರ್ಯವಿರಬಾರದು ಅಂತ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ನಮಗೆ ಇನ್ನೊಬ್ಬರ ಬಗ್ಗೆ ಮಾತ್ಸರ್ಯ ಹೆಚ್ಚು. ಅಪ್ರಾಪ್ತಿರ್ ಮಧ್ವಶೋ ನಾಯಂ ಇತಿ ಮತ್ಸರ ಏರಿತ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಅನೇಕ ಜನರೆಲ್ಲ ನಮ್ಮ ಸುತ್ತಮುತ್ತಲಿದ್ದಾರೆ, ಅವ್ರ ಬಗ್ಗೆ ಎಲ್ಲ ಇವರೆಲ್ಲ ನಮ್ಮ ವಶರಾಗಿರ್ಬೇಕು, ನಾವು ಹೇಳಿದಂತೆ ಕೇಳಬೇಕು ಅಂತೆಲ್ಲ ನಮಗೆ ಭಾವನೆಗಳಿರ್ತವೆ, ಆಗ್ರಹಗಳಿರ್ತವೆ, ಧೋರಣೆಗಳಿರ್ತಿರ್ತವೆ, ಅನೇಕ ಥರದ ಕಾಂಪ್ಲೆಕ್ಸ್ಗಳಿರ್ತಿರ್ತವೆ. ಎಲ್ಲರೂ ಈ ಜಗತ್ತಲ್ಲಿ ಇದ್ದವರೆಲ್ಲ ನಮ್ಮ ಮಾತುಗಳನ್ನೇ ಯಾಕೆ ಕೇಳಬೇಕು? ಎಲ್ಲರೂ ನಮ್ಮ ಮಾತನ್ನೇ ಕೇಳಬೇಕು, ನಮ್ಮ ಮಾತೇ ನಡೀಬೇಕು, ನಮಗಂಥ ಸ್ಥಾನ, ಮಾನ, ಧನ ಇತ್ಯಾದಿಗಳು ಸಿಗಬೇಕು ಅಂತ ಭಾವಿಸ್ಲಿಕ್ಕೆ ನಾವ್ಯಾವ ಎತ್ತರದಲ್ಲಿದ್ದೇವೆ? ನಾವೊಂದು ಬಾರಿ ಆಲೋಚನೆ ಮಾಡಬೇಕು. ಆದ್ರಿಂದ ಈ ಮತ್ಸರ ಇರಬಾರ್ದು ಅಂತ ಹೇಳಿದಾಗ, ಮತ್ಸರ ಇರುವುದು ಯಾರ ಬಗ್ಗೆ? ಸ್ವೋತ್ತಮರ ಬಗ್ಗೆ. ನನಗಿಂತ ದೊಡ್ಡವರು ಅನೇಕ ಜನ ಇದ್ದಾರೆ ಈ ಜಗತ್ತಿನಲ್ಲಿ, ಅವ್ರು ಯಾರ ಬಗ್ಗೆಯೂ ಕೂಡ ನನಗೆ ಮಾತ್ಸರ್ಯವಿರಬಾರದು ಅಂತ ಅದರ ತಾತ್ಪರ್ಯ. ಸುತ್ತಮುತ್ತಲು ಯಾವುದೇ ವ್ಯಕ್ತಿ ಕಂಡ್ರೂ ಕೂಡ, ಅನೇಕ ವ್ಯಕ್ತಿಗಳು ನಮಗೆ ದಿವಸ ಕಾಣ್ತಾನೆ ಇರ್ತಾರೆ, ಅವರೆಲ್ಲ ನಮ್ಗಿಂತ ಸಣ್ಣವರು ಅಂತ ನಾವೇ ತಿಳ್ಕೊಂಡ್ಬಿಟ್ಟಿದ್ದೇವೆ. ಹಾಗಲ್ಲ. ನಮ್ಗಿಂತ ದೊಡ್ಡವರಾದವರು ಅನೇಕ ಜನ ಇರುವಂತ ಸಾಧ್ಯತೆ ಇರ್ತದೆ. ಯಾವ ಹುತ್ತದಲ್ಲಿ ಯಾವ ಹಾವೋ ಯಾರಿಗ್ ಗೊತ್ತು?
ಬಹುರತ್ನ ವಸುಂಧರ, ಜಗತ್ತು ಬಹಳ ವಿಶಾಲವಾಗಿದೆ, ನಮಗದು ಗೊತ್ತಾಗೋದಿಲ್ಲ. ಅದಕ್ಕೆ ಮನುಷ್ಯ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇದು ಮಾತ್ಸರ್ಯ ಅಂದರೆ. ಮಾತ್ಸರ್ಯವನ್ನು ಬಿಡುವುದು ಅಂದರೆ ಇದು. ಮಾತ್ಸರ್ಯವನ್ನು ಬಿಟ್ಟು ಕೇಳಿದಾಗ, ಮಾತ್ಸರ್ಯವನ್ನು ಬಿಟ್ಟು ಹೇಳಿದಾಗ ಶಾಸ್ತ್ರ ನಮ್ಗೆ ಅರ್ಥ ಆಗ್ತದೆ. ನಾವು ಹೇಳಿದ್ದು ಇನ್ನೊಬ್ಬರಿಗೆ ಅರ್ಥ ಆಗ್ತದೆ. ಅಲ್ಲಿಯವರೆಗೆ ನಾವು ಶಾಸ್ತ್ರವನ್ನು ಹೇಳುವುದು ಒಂದು ಯಾವುದು ವಾರ್ತೆ ಓದುವ ಸಂದರ್ಭದಲ್ಲಿ ವಾರ್ತಾವಾಚಕರಾಗಿ ನಾವು ವಾರ್ತೆಗಳನ್ನು ಓದುವುದಕ್ಕೂ ಏನು ಅರ್ಥ ಇಲ್ಲ. ಓದುವ ವಾರ್ತೆಗಳಲ್ಲಿ ವಿಶೇಷ ಆಸ್ಥೆಯೂ ಇರೋದಿಲ್ಲ ಓದುವವರಿಗೆ. ಎಲ್ಲ ಥರದ ಸುದ್ದಿಗಳನ್ನು, ದುಃಖದ ಸುದ್ದಿಗಳನ್ನು, ಸುಖದ ಸುದ್ದಿಗಳನ್ನು ಎಲ್ಲವನ್ನೂ ಸಮಾನವಾಗಿ ಓದಿಬಿಡ್ತಾರೆ. ಅವರಿಗೆ ಅದರಿಂದ ಏನೂ ಆಗಬೇಕಾದಿರೋದಿಲ್ಲ. ಹಾಗೆಯೇ ಶಾಸ್ತ್ರವು ನಮ್ಮ ಪಾಲಿಗೆ ಕೇವಲ ಒಂದು ವಾರ್ತೆ ಆಗಿಬಿಡ್ತದೆ. ಮತ್ಸರ ಅನ್ನೋ ಶಬ್ದಕ್ಕೆ ಮತ್ತೂ ಒಂದು ಅರ್ಥ ಇದೆ. ಅದನ್ನ ಯಕ್ಷ ಪ್ರಶ್ನದಲ್ಲಿ, ಮಹಾಭಾರತದಲ್ಲಿ ವನಪರ್ವದಲ್ಲಿ ವರ್ಣನೆ ಮಾಡ್ತಾರೆ. ಹೃತ್ತಾಪೋ ಮತ್ಸರ ಸ್ಮೃತಃ ಅಂತ. ಮನಸ್ಸಿನಲ್ಲಿ ತಾಪ, ಯಾವತ್ತು ಅತೃಪ್ತಿ, ಅಸಂತೋಷ ಇದೇನಿದೆಯಲ್ಲ, ಅದನ್ನು ಮತ್ಸರ ಅಂತ ಹೇಳಬೇಕು. ಹೊಟ್ಟೆ ಕಿಚ್ಚಿಗೆ ಸಂಬಂಧವೇ ಇಲ್ಲ ಇದು. ಹೊಟ್ಟೆ ಕಿಚ್ಚು ಅನ್ನೋದು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ. ಇದು ನಮ್ಮ ಮನಸ್ಸಿನಲ್ಲೇ ನಮಗಿರುವಂತಹ ಅತೃಪ್ತಿ, ಅಸಂತೋಷ, ಅದನ್ನ ಮತ್ಸರ ಅಂತ ಇಲ್ಲಿ ಹೇಳಿದ್ದಾರೆ. ವೇದೋಖಿಲೋ ಧರ್ಮ ಮೂಲಂ ಶ್ರುತಿಶೀಲೇ ಚ ತದ್ವಿಧಾಂ ಆಚಾರಶ್ಚೈವ ಸಾಧೂನಾಂ ಆತ್ಮನಸ್ತುಷ್ಟಿರೇವಚ ಅಂತ ಭಾಗವತವೇ ಮುಂದೊಂದು ವರ್ಣನೆ ಮಾಡಿದೆ. ಸಕಲ ಶಾಸ್ತ್ರಗಳು ನಮಗೆ ವೇದವನ್ನು, ನಮಗೆ ಧರ್ಮವನ್ನು ತಿಳ್ಕೊಳ್ಳಿಕ್ಕಿರುವಂತಹ ಒಂದು ಮೂಲ. ಮತ್ತೆ ಶ್ರುತಿಶೀಲೇಚ ತದ್ವಿಧಾಂ, ಯಾರು ಶಾಸ್ತ್ರವನ್ನು ಬಲ್ಲಂಥ ಜ್ಞಾನಿಗಳಿದ್ದಾರೆ ಅವರ ನಡೆ ನುಡಿ ಇವು ಕೂಡ ಧರ್ಮದ ಮೂಲ. ಧರ್ಮವನ್ನು ನಾವು ತಿಳ್ಕೊಳ್ಳಿಕ್ಕೆ ಇರುವಂತಹ ಮೂಲಗಳು. ಮತ್ತೆ ಆತ್ಮನಸ್ತುಷ್ಟಿರೇವಚ, ನಾವು ಮಾಡುವಂತಹ ಪ್ರತಿಯೊಂದು ಧರ್ಮಾಚರಣೆಯೂ ಕೂಡ ನಮಗೆ ಸಂತೋಷ ಕೊಡುವಂತಿರಬೇಕು. ನಮಗೆ ಸಂತೋಷ ಕೊಡದೇನೆ ಕೇವಲ ನಮಗೆ ಅತೃಪ್ತಿಗೆ ಅವು ಕಾರಣ ಆಗುವಂತಿದ್ರೆ, ಆ ಧರ್ಮವನ್ನು ಮಾಡುವಾಗಲೂ ಕೂಡ ಯಾವುದೇ ರೀತಿಯಾದ ಸಂತೋಷ, ತೃಪ್ತಿ, ನೆಮ್ಮದಿ ಇಲ್ಲದೇನೆ ನಾವು ಧರ್ಮವನ್ನು ಆಚರಿಸಿದ್ರೆ ಅಂಥ ಧರ್ಮದಿಂದ ಯಾವುದೂ ಲಾಭ ಇಲ್ಲ ಅಂತ ಅರ್ಥ. ಅದಕ್ಕೆ ನಿರ್ಮತ್ಸರಾಣಾಂ ಸತಾಂ, ನಾವು ಸಜ್ಜನರಾಗಬೇಕು ಮತ್ತೆ ನಿರ್ಮತ್ಸರರಾಗಬೇಕು. ಇನ್ನೊಬ್ಬರ ಬಗ್ಗೆ ಇವರೆಲ್ಲ ನಮ್ಮ ಒಠರಾಗಬೇಕಾಗಿತ್ತು, ನಾವು ಹೇಳಿದಂತೆ ಇವರೆಲ್ಲ ವರ್ತಿಸಬೇಕಿತ್ತು ಅನ್ನುವಂಥ ಧೋರಣೆ ಇರಬಾರ್ದು. ಸುಪೀರಿಯಾರಿಟಿ ಧೋರಣೆ, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ್ದು. ಮತ್ತೆ ಮನಸ್ಸಿನಲ್ಲಿ ತಾಪವೂ ಕೂಡ ಇರಬಾರದು ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.